ಹಾಯ್ ಎವ್ರಿವನ್. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ, ಲರ್ನ್ ಕನ್ನಡ ಥ್ರೂ ಮಲಯಾಳಂ. ಅದು ಮಾಡಿದ ಮೇಲೆ ನಾನು ಈ ಥರ ಯೋಚನೆ ಮಾಡ್ತಿದ್ದೆ, ಯಾಕೆ ಒಂದು ರಿವರ್ಸ್ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಲರ್ನ್ ಮಲಯಾಳಂ ಥ್ರೂ ಕನ್ನಡ. 5 ವರ್ಷಗಳ ಹಿಂದೆ ನಾನು ಬ್ಯಾಂಗ್ಳೂರಿಗೆ ಮೊದಲನೇ ಸಲ ಬಂದಾಗ ನನಗೆ ಕನ್ನಡದಲ್ಲಿ ಒಂದು ಪದ ಕೂಡ ಗೊತ್ತಿರಲಿಲ್ಲ, ಏನು ಬರ್ತಾ ಇರಲಿಲ್ಲ. ಈಗ ನೋಡಿ, 2020ರಲ್ಲಿ ಕನ್ನಡದಲ್ಲೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದುರಂಗಾರೆ ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೋಬೇಡಿ, ಮತ್ತೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಅರ್ಥ ಏನು ನಾವು ಕಲಿಯಬಹುದು. ನೀವು ಕೇಳಿರಬೇಕು ಪ್ರಪಂಚದ ತುಂಬ ಕಠಿಣವಾಗಿರುವ ಭಾಷೆ ಯಾವುದೇ ಅಂದರೆ ಅದು ಮಲಯಾಳಂ ಅಂತ. ಆದರೆ ನಾನೊಂದು ವಿಷಯ ಹೇಳ, ಒಬ್ಬ ಸೋಂಬೇರಿ ವ್ಯಕ್ತಿಗೆ ಎಲ್ಲ ಕಠಿಣವೇ, ಎಲ್ಲ ಕಷ್ಟವೇ. ನೀವು ಅವರಿಗೆ ಫ್ರೆಂಚ್ ಕೊಡಿ ಕಠಿಣ ಅಂತ ಹೇಳ್ತಾರೆ, ತಮಿಳ್ ಕೊಡಿ ಕಠಿಣ ಅಂತ ಹೇಳ್ತಾರೆ, ಬೆಂಗಾಲಿ ಕೊಡಿ ಕಠಿಣ ಅಂತ ಹೇಳ್ತಾರೆ, ಈಗ ಕನ್ನಡ ಆದರೂ ಕೊಡಿ ಕಠಿಣ ಅಂತ ಹೇಳ್ತಾರೆ. ಓಕೆ, ಮೋಟಿವೇಶನ್ ಇಷ್ಟೇ ಸಾಕು, ಸ್ಟಾರ್ಟ್ ಮಾಡೋಣವಾ? ಆಲ್ ರೈಟ್. ಈಗ ಚಿಕ್ಕ ಚಿಕ್ಕ ಪದಗಳಿಂದ ಪ್ರಾರಂಭಿಸೋಣ. ನಾನು ಅಂತ ಹೇಳಕ್ಕೆ ಮಲಯಾಳದಲ್ಲಿ ಜ್ಞಾನ್ ಅಂತ ಹೇಳ್ತಾರೆ, ಜ್ಞಾನ್. ಖ ಖ ಘ ಘ ङ ಆ ಥರ ಚ ಚ ಜ ಜ ಞ. 5ನೇ ಪದ ಜ್ಞ, ಜ್ಞಾನ್. ಜ್ಞಾನ್ ಅಂದರೆ ನಾನು. ಆಯ್ತಲ್ಲ, ಉಚ್ಚಾರಣೆಗೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ, ಮಿಕ್ಕಿರೋದೆಲ್ಲ ಈಸಿನೇ. ಜ್ಞಾನ್. ಎರಡನೇದು ನೀ. ನೀ ಅಂದರೆ ನೀನು. ನಿಂಗಳ್ ಅಂದರೆ ನೀವು. ನೀ ಅಂದರೆ ನೀನು, ನಿಂಗಳ್ ಅಂದರೆ ನೀವು. ಕನ್ನಡದಲ್ಲಿ ನೀನು ಮತ್ತು ನೀವು ಇವೆರಡಕ್ಕೂ ಕ್ಲಿಯರ್ ಕಟ್ ವ್ಯತ್ಯಾಸ ಇದೆ ಅಲ್ವಾ? ನೀನು, ಈಗ ಒಬ್ಬ ಹುಡುಗ ಅಥವಾ ಹುಡುಗಿ ಚಿಕ್ಕವರು ಆದರೆ ನಾವು ಅವರಿಗೆ ಕರೆದ್ಬಿಟ್ಟು ನೀನು ಬರ್ತೀಯಾ, ಇಲ್ಲ ನೀವು ಬರ್ತೀರಾ ಅಂತ ಕೇಳ್ತೀವಿ. ಆದರೆ ಮಲಯಾಳದಲ್ಲಿ ನೀ ಅಂತ ಪದ ಅಂದರೆ ನೀನು ಅಂತ ಅರ್ಥದಲ್ಲಿರುವ ನೀ ಅಂತ ಪದ ಮಾತ್ರ ನಾವು ಜಾಸ್ತಿ ಯೂಸ್ ಮಾಡೋದು. ನಾನು ಹೇಳ್ತೀನಿ, ಈಗ ನಿಂಗಳ್ ಅಂತ ಹೇಳ್ತಾರೆ, ನೀವು ಅಂತ ಅರ್ಥ ಬರೋದಕ್ಕಾಗಿ. ಆದರೆ ನಿಂಗಳ್ ಅಂತ ನಾವು ಜಾಸ್ತಿ ಯೂಸ್ ಮಾಡುವುದಿಲ್ಲ. ಈಗ ನಿಮ್ಗೊಂದು ಡೌಟ್ ಬರುತ್ತೆ, ಈಗ ನೀವು ಅಂತ ಪದ ಯೂಸ್ ಮಾಡಲ್ಲ ಅಂದರೆ ಮರ್ಯಾದೆ ಕೊಟ್ಬಿಟ್ಟು ಮಾತಾಡೋದು ಹೆಂಗೆ ಅಂತ. ಅದು ಹೆಂಗೆ ಅಂದರೆ ಆ ನೀವು ಅಂತ ಪದ ನಾವು ಯೂಸ್ ಮಾಡಲ್ಲ, ಮಿಕ್ಕಿರೋದೆಲ್ಲ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀನು ಬರ್ತೀಯಾ ಅಂತ ಕೇಳ್ತೀವಿ, ಆಮೇಲೆ ಬರ್ತೀರಾ ಅಂತ ಕೇಳ್ತೀವಿ. ನೀವು ಅಥವಾ ತಾವು ಅಂತ ಯೂಸ್ ಮಾಡಲ್ಲ, ಅಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್. ಈಗ ನಾನು ಅಂತ ಹೇಳಕ್ಕೆ ಜ್ಞಾನ್, ನೀನು ಅಂತ ಹೇಳಕ್ಕೆ ನೀ, ನೀವು ಅಂತ ಹೇಳಕ್ಕೆ ನಿಂಗಳ್. ಈಗ ನೆಕ್ಸ್ಟ್ ನಾವು. ನಾವು ಅಂತ ಪದ, ಓಕೆ, ನಾವು ಅಂತ ಹೇಳಕ್ಕೆ ಈಗ ನಮ್ಮಳ್ ಅಂತ ಹೇಳ್ತಾರೆ, ഞങ്ങൾ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂದರೆ ನಮ್ಮಳ್ ಅಂತ ಹೇಳುವಾಗ ನಾನು ಮತ್ತೆ ನೀವು, ನಮ್ಮಳ್ ನಾವಿಬ್ರು, ಇಲ್ಲ ನಾನು ಮತ್ತೆ ನಿಮ್ಮ ಗ್ರೂಪು, ನಮ್ಮ ಗ್ರೂಪು ಮತ್ತು ನಿಮ್ಮ ಗ್ರೂಪು ಎಲ್ಲ ನಾವಿಬ್ರು. ಆದರೆ ഞങ്ങൾ ಅಂತ ಹೇಳುವಾಗ ನಾನು ಮತ್ತೆ ನನ್ನ ಗ್ರೂಪು, ನಾನು ಮತ್ತೆ ನನ್ನ ಜೊತೆ ಇರುವರು, ನಾನು ಮತ್ತೆ ನನ್ನ ಹೆಂಡತಿರ್ಬೋದು, ನನ್ನ ಮಗ ಇರ್ಬೋದು, ಯಾರಾದರೂ, ನಾನು ಮತ್ತು ನನ್ನ ಗ್ರೂಪ್ ಅಷ್ಟೇ. ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಏನಿಲ್ವಲ್ಲ? ಓಕೆ, ನಮ್ಮಳ್ ഞങ്ങൾ. ಈಗ ಎಷ್ಟಾಯಿತು? ನಾನು, ಜ್ಞಾನ್, ನೀನು, ನೀ, ನೀವು, ನಿಂಗಳ್, ನಾವು, ನಮ್ಮಳ್, ഞങ്ങൾ. ಈಗ ನೆಕ್ಸ್ಟ್ ಬರೋದು ಅವನು. ಅವನು ಅವನು
ಅದಿರೋದಕ್ಕೆ ತುಂಬ ಸಿಂಪಲ್ ಆಗಿದೆ, ಅವನ್. ಇಲ್ಲ, ಅವನ್. ಅದೇ ಥರ ಅವಳು ಅಂತ ಹೇಳಕ್ಕೆ ಅವಳ್, ಎಳ್, ಅವಳ್, ಅವಳ್ ಅಂತ ಹೇಳಲೇಬೇಕು. ಓಕೆ, ಅವನು, ಅವಳು ಅಂದಿರೋದಕ್ಕೆ ಅವನ್, ಅವಳ್. ಅದೇ ಥರನೇ ಅವರು ಅಂತ ಹೇಳಕ್ಕೆ ಅವರ್, 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 ಅವರ್. ಓಕೆ, ನೆಕ್ಸ್ಟ್ ಅದು. ಅದು ಅಂತ ಹೇಳಕನು ಅದೇ ಥರ ಸ್ವಲ್ಪ ವ್ಯತ್ಯಾಸ ಇದೆ. ಅದು, ಅದು ಅಲ್ಲ, ಅದು ಸ್ವಲ್ಪನೇ. ಓಕೆ, ಇದು ಅಂತ ಹೇಳಕ್ಕೆ ಇದು, ಅಷ್ಟೇ ಸಾಕು. ಈಗ ಇನ್ನೊಂದ್ಸರಿ ಹೇಳ್ತೀನಿ. ஞான் ಅಂದರೆ ನಾನು, ನೀ ಅಂದರೆ ನೀನು, നിങ്ങൾ ಅಂದರೆ ನೀವು, നമ്മൾ ಅಥವಾ ഞങ്ങൾ ಅಥವಾ ಅಲ್ಲ ಎರಡು, ನಮ್ಮಳ್ ಮತ್ತು ഞങ്ങൾ ಅಂದರೆ ನಾವು, ಅವನ್ ಅಂದರೆ ಅವನು, ಅವಳು ಅಂದರೆ ಅವಳ್, ಅವರ್ ಅಂದರೆ ಅವರು, ಅದು ಅಂದರೆ ಅದು, ಇದು ಅಂದರೆ ಇದು. ಓಕೆ, ಇಷ್ಟೇ ಸಾಕು. ಓಕೆ, ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ. ನಾನು ಮೊದಲು ಹೇಳಿದಲ್ಲ, ಒಬ್ಬ ಸೋಂಬೇರಿ ವ್ಯಕ್ತಿಗೆ ಎಲ್ಲ ಭಾಷೆನೂ ಕಷ್ಟನೇ. ಆದರೆ ಮಲಯಾಳಂ ಆ ಥರ ಅಲ್ಲ, ಇದು ಆ್ಯಕ್ಚುಲಿ ಈಸಿ. ಅದಕ್ಕೆ ಉದಾಹರಣೆ ಕೂಡ ನಾನು ಹೇಳ್ಕೊಡ್ತೀನಿ. ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಹೆಂಗೆ ನಾನು ಯಾಕೆ ಇದು ಈಸಿ ಅಂತ ಕರೀತೀನಿ ಅಂತ. ಈಗ ಉಚ್ಚಾರಣೆ ನಾನು ಹೇಳಿದ್ದೀನಿ ಆಲ್ರೆಡಿ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಪ್ರಾಕ್ಟೀಸಿಂದ ಬರುತ್ತೆ. ಞ, ङ, ಳ, ರ ಮಾತಾಡ್ತಾ ಮಾತಾಡ್ತಾ ಸರಿಯಾಗುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಬರೋದಕ್ಕಾಗಿ ಅಂದರೆ ಬರುತ್ತೀನಿ ಅಂತ ಹೇಳೋಕ್ಕೆ ನಾವು ಕನ್ನಡದಲ್ಲಿ ಏನಂತೀವಿ? ನಾನು ಬರುತ್ತೇನೆ. ಈಗ ನಮ್ಮ ಲೋಕಲ್ ಭಾಷೆಯಲ್ಲಿ ನಾವು ನಾನು ಬರ್ತೀನಿ ಅಂತ ಹೇಳ್ತೀವಿ, ಅಂದರೆ ಬೆಂಗಳೂರು ಭಾಷೆಯಲ್ಲಿ. ಸ್ವಲ್ಪ ರೂರಲ್ ಏರಿಯಾದಲ್ಲಿ ಬತ್ತೀನಿ ಅಂತ ಕೂಡ ಹೇಳ್ತಾರೆ, ಕೇಳ್ತೀನಿ ನಾನು ಬರ್ತೀನಿ. ಆದರೆ ನೀನು ಆಗಿದರೆ, ಅಂದರೆ ಸಬ್ಜೆಕ್ಟ್ ನೀನು ಆಗಿದರೆ ನೀನು ಬರ್ತೀಯಾ. ನೀವು ಆಗಿದ್ರೆ ಏನು ಬರುತ್ತೆ? ನೀವು ಬರ್ತೀರಾ. ಅವನು ಬರುತ್ತಾನೆ, ಅವಳು ಬರುತ್ತಾಳೆ, ಅವರು ಬರುತ್ತಾರೆ, ನಾವು ಬರುತ್ತೇವೆ ಅಥವಾ ಬರ್ತೀವಿ. ಆದರೆ ಮಲಯಾಳದಲ್ಲಿ ಬರುತ್ತೇನೆ, ಬರುತ್ತಾರೆ, ಬರುತ್ತಾಳೆ, ಬರುತ್ತೇವೆ ಅಂತೆಲ್ಲ ಪದಕ್ಕೆ ಒಂದೇ ಪದ ಇರುವುದು, ವരും. ಅದು ಹೆಂಗೆ ಯೂಸ್ ಮಾಡುವುದಂದರೆ, ഞാൻ വരും, നീ വരും, നിങ്ങൾ വരും. നിങ്ങൾ വരും ಅಂದರೆ ನೀವು ಬರ್ತೀರಾ. ഞങ്ങൾ വരും, ನಾವು ಬರ್ತೀವಿ. അവൻ വരും, അവൾ വരും, അത് വരും, ഇത് വരും, പട്ടി വരും, പൂച്ച വരും, എല്ലാം വരും. ಮೀನಿಂಗ್ ದ ಲಾಸ್ಟ್ 3. ನಾಯಿ ಬರುತ್ತೆ, ಬೆಕ್ಕು ಬರುತ್ತೆ, ಆಮೇಲೆ ಎಲ್ಲ ಬರುತ್ತೆ. ಬರುತ್ತೆ ಅಂತ ಪದ ಅಷ್ಟೇ ಇರೋದು. ಬರ್ತೇನೆ, ಬರುತ್ತಾಳೆ, ಬರುತ್ತಾರೆ, ಬರ್ತೇವೆ, ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಈಗ ಗೊತ್ತಾಯ್ತು ನಾನು ಯಾಕೆ ಹೇಳ್ತಾ ಇರೋದು ಮಲಯಾಳಂ ಈಸಿ ಅಂತ ಕಲಿಯೋದಕ್ಕೆ. ಉಚ್ಚಾರಣೆಯಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ ಸ್ಟಾರ್ಟಿಂಗಲ್ಲಿ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಎಲ್ಲ ಸರಿಯಾಗುತ್ತೆ. ಓಕೆ, ಸೈನಿಂಗ್ ಆಫ್. ಆ್ಯಂಡ್ ಬಿಫೋರ್ ದ್ಯಾಟ್, ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಪ್ರಯೋಜನವಾಗಿದ್ದರೆ, ಇಷ್ಟವಾಗಿದ್ದರೆ, ಇನ್ನೂ ಪ್ರಯೋಜನವಾಗುತ್ತೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸ್ವಲ್ಪ ಉಪಕಾರವಾಗುತ್ತೆ. ಇಲ್ಲಾದರೆ ಬಿಡಿ, ಏನು ಕಂಪಲ್ಷನ್ ಇಲ್ಲ, ನಿಮ್ಮಿಷ್ಟ, ಮಾಡೋದು ಬಿಡೋದು ಎಲ್ಲ. ಥ್ಯಾಂಕ್ ಯು, ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವಿಡಿಯೋ.